ಏನು ವ್ಯೂ ಗುರು, ಸಕ್ಕತ್ತಾಗಿ ಕಾಣಿಸ್ತೈತೆ. ಹಾಯ್, ಎಲ್ರಿಗೂ ನಮಸ್ಕಾರ ಗುರು. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಬೆಂಗಳೂರಿಂದ ನಾನು ಎಲ್ಲಾದರೂ ಒಂದಿನ ಹೊರಗಡೆ ಹೋಗೋಣ ಅಂತ ಟ್ರಿಪ್ ಪ್ಲ್ಯಾನ್ ಮಾಡಿಕೊಂಡು ನಾನು ಡಿಸೈಡ್ ಮಾಡಿದ್ದು ತಿರುವಣ್ಣಾಮಲೈಗೆ ಹೋಗೋಣ ಅಂತ. ತಮಿಳ್ನಾಡಲ್ಲಿರೋ ತಿರುವಣ್ಣಾಮಲೈಗೆ ನೈಟ್ ನಾನು ಹೊರಟಾಗ 11:36 ಆಗಿತ್ತು. ಆಲ್ಮೋಸ್ಟ್ ಬಸ್ಸು ತುಂಬ ರಶ್ ಇತ್ತು. ಆದರೆ ಹೆಂಗೋ ಅಡ್ಜಸ್ಟ್ ಮಾಡಿ ಒಂದು ಸೀಟ್ ಸಿಕ್ತು. ಅಲ್ಲಿಂದ ಹೊರಟೆ 11:30 ಹೊರಟಾಗ ನಾನು ಆಲ್ಮೋಸ್ಟ್ ಬೆಂಗಳೂರಿಂದ ಒಂದು 200 ಕಿಲೋಮೀಟ್ರ್ ಆಗುತ್ತೆ ತಿರುವಣ್ಣಾಮಲೈ ಟೆಂಪಲ್ಲು. ತಿರುಗೋದು ಗಣೇಶನಿಗೆ ಒಂದು ಹಾಕ್ಕೊಂಡು ಮತ್ತೆ ಕಂಟಿನ್ಯೂ. ಬರೀ ಬೆಂಗಳೂರಿಂದ ಹೊರಗಡೆ ಹೋಗೋಕ್ಕೆ 1 hour 2 hour ನಿಯರ್ ಬೇಕಾಯಿತು. ಜಸ್ಟ್ ಅದಾದಮೇಲೆ ಹೊಸೂರು ಟೋಲ್ ಸಿಕ್ತು. ಹೊಸೂರು ಟೋಲಿಂದ ಪಾಸಾಗಿ ಹೊಸೂರು ಟೋಲ್ ಮುಗಿದ್ಮೇಲೆ ನೆಕ್ಸ್ಟು ಹಂಗೆ ಹೋಗ್ತಾಯಿದ್ವಿ. ಆಲ್ಮೋಸ್ಟ್ ಮಿಡ್ನೈಟು ಹೊಸೂರು ಟೋಲ್ಗೆಲ್ಲ ರೀಚ್. ತಿರುವಣ್ಣಾಮಲೈಗೆ ಹೋಗಲಿಕ್ಕೆ ಮೆಜೆಸ್ಟಿಕ್ಕಿಂದ ಬಸ್ಗಳು ಸಿಗಲ್ಲ, ಸ್ಯಾಟ್ಲೈಟಿಂದ ಹೋಗಬೇಕಾಗುತ್ತೆ. 2:58 ಕಾಫಿ ಇವಾಗ ಎಲ್ಲ ಕಾಫಿ ಕುಡಿದು ಮತ್ತೆ ಜರ್ನಿ ಸ್ಟಾರ್ಟ್. ಇದು ಬೈಪಾಸಲ್ಲಿ ಇವಾಗ ಇಳ್ಕೊಂಡು ಟೈಮ್ ಎಷ್ಟು 4:30. ನಾನು ಹತ್ತಿದ ಬಸ್ಸು ಅಂದರೆ ಫುಲ್ ಒಳಗಡೆ ಹೋಗಲ್ಲ, ಬಸ್ ಸ್ಟ್ಯಾಂಡಿಗೆ ಹೋಗಲ್ಲ, ಇಲ್ಲೇ ಬೈಪಾಸಲ್ಲಿ ಇಳಿಸ್ತೀವಿ ಅಂತ ಹೇಳಿದ್ರು. ಸೊ ಅಲ್ಲಿಂದ ಬೈಪಾಸಲ್ಲಿ ಇಳ್ಕೊಂಡು ಅಲ್ಲಿಂದ ಆಟೋಗೆ ಒಬ್ರಿಗೆ 40 ರೂಪಾಯಿ ತೊಗೊತಾರೆ. ಅಲ್ಲಿಂದ ಆಟೋಗೆ ಹೊರಟೆ ನಾನು. ಇದು ಅಲ್ಲಿಂದ ಹೋದ್ಮೇಲೆ ಆಲ್ಮೋಸ್ಟ್ ಒಂದು 4 ಕಿಲೋಮೀಟ್ರ್ ಆಗ್ಬೋದು, 4ರಿಂದ 5 ಕಿಲೋಮೀಟ್ರು. ಸೀದಾ ದೇವಸ್ಥಾನ ಹತ್ರ ಬಿಡ್ತಾರೆ. ದೇವಸ್ಥಾನ ಮೇಯ್ನು ಗೋಪುರ ಹತ್ರನೇ ಬಿಡ್ತಾರೆ, ರಾಜಗೋಪುರ. 4:45ಗೆ ಎಷ್ಟೊಂದು ಜನ, ಯಪ್ಪ ಗೋಪುರನೇ ಕಾಣಿಸ್ತಿಲ್ಲ. ಬೆಳಗಿನ ಜಾವ 4:45 ಪೂಜೆಗೆ ಎಷ್ಟು ನಿಂತಿದ್ದಾರೆ ಅಂದರೆ ತೋರಿಸಿ. ಇದೇ ತಿರುವಣ್ಣಾಮಲೈ ದೇವಸ್ಥಾನ. ಜಸ್ಟ್ ನಾವು ಇವಾಗ ರೀಚ್ ಆದ್ವಿ. ಬೆಳಗಿನ ಜಾವ ಎಷ್ಟು ಟೈಮ್ ಆಲ್ರೆಡಿ ಆಗಿದೆ, 4:45 ಆಗಿದೆ. ಎಷ್ಟು ಜನ ಇದ್ದಾರೆ ನೋಡಿ, 4:45 ಬೆಳಗಿನ ಜಾವ. ಎಲ್ಲ ಇಲ್ಲಿಂದ ದೀಪ ಹಚ್ಚಿ ಎಷ್ಟು ಸಾಲ ನಿಂತಿದೆ. ಈ ರಾಜಗೋಪುರ ಹತ್ರ ದೀಪ ಹಚ್ಚಿ ಇಲ್ಲಿಂದ ವಾಕ್ ಸ್ಟಾರ್ಟ್ ಮಾಡ್ತೀವಿ. 14 ಕಿಲೋಮೀಟ್ರ್ ಇವಾಗ. ಅಲ್ಲಿದೆ ನೋಡಿ ರಾಜಗೋಪುರದಿಂದ ಪಕ್ಕದಲ್ಲೇ ವೇಟು ಗಿರಿವಲಂ. ಇಲ್ಲಿಂದ 14 ಕಿಲೋಮೀಟ್ರ್ ವಾಕ್ನ ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ. ನೋಡೋಣ ಯಾವ ರೀತಿ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಈ ಒಂದು ರಾಜಗೋಪುರದಿಂದ 14 ಇವಾಗ ಗಿರಿವಲಂಗೆ 14 ಕಿಲೋಮೀಟ್ರನ್ನು ಸುತ್ತ ಬಳಸ್ಕೊಂಡ್ಬರ್ಬೇಕು. 14 ಕಿಲೋಮೀಟರ್ ದಾರಿ ಮಧ್ಯೆ ದೇವಸ್ಥಾನಗಳು ಸಿಗ್ತಾ ಇರ್ತವೆ. ದರ್ಶನ ಮಾಡ್ತಾ ಹೋಗ್ತಾ ಇರಬೇಕು. ಇಲ್ಲಿ ಬರೀ ಕಾಲಲ್ಲಿ ನಡ್ಕೊಂಡು ಹೋಗ್ತಿರೋ ಪ್ರತಿಯೊಬ್ಬರೂ ಗಿರಿವಲಂಗೆ ಹೋಗ್ತಿರೋರೇ, ಅಂದರೆ ಗಿರಿವಲಂ ವಾಕ್ ಮಾಡ್ತಿರೋರೇ. ಅಂದರೆ ನಾನು ಬೆಳಕಾಯಿತು, ಫಾಗು, ವೆದರು, ಒಳ್ಳೆಯ ವೆದರ್ ಇದೆ. ಒಳ್ಳೆಯ ವೆದರು, ಸಾಕಾಗಿದೆ ವಾಕ್ ಮಾಡೋಕ್ಕೆ. 14 ಕಿಲೋಮೀಟರ್ಸು ಮ್ಯಾಪಲ್ಲಿದೆ ನೋಡಿ. ಪ್ರತಿಯೊಂದು ರೋಡಲ್ಲೂ ಒಂದೊಂದು ಲಿಂಗಗಳಿದೆ.
ಅದನ್ನು ಕ್ರಾಸ್ ಮಾಡಿ ಹೋಗಬೇಕು. ಲಿಂಗ, ಕುಬೇರಲಿಂಗ, ವೆಲ್ಲೂರ್, ಇಂದ್ರಲಿಂಗಂ, ಹಿಂಗೆ 14 ಕಿಲೋಮೀಟರ್ ಇದೆ. మన పీఠం దగ్గర మేము ಹಂಗೆ ಅಂದರೆ ಹೋಗ್ತಿರ್ಬೇಕಾದ್ರೆ ಲೈಟಾಗಿ ಪ್ರಸಾದ ಕೊಡ್ತಿದ್ರು. ಹಾಗೆಯೇ ನಾನು ತಿಂದು ಪ್ರಸಾದ ತಿಂದು ನೆಕ್ಸ್ಟು ಹೊರಟೆ. ಆಲ್ಮೋಸ್ಟು ಇಲ್ಲಿ ನಡ್ಕೊಂಡು ಹೋಗ್ತಿರೋರೆಲ್ಲ ಗಿರಿವಲಂ ಮುಗಿಸ್ತಿರೋರನ್ನೇ ಆನ್ ದ ವೇ ನೋಡ್ತಿರ್ಬೋದು. ರೋಡ್ ಸೈಡೇ ಜಿಂಕೆಗಳೆಲ್ಲ ಇದ್ವು. ಬಟ್ ಅದು ಕಸ ಎಲ್ಲ ಹಾಕಿರೋದು ನೋಡಿ ಸ್ವಲ್ಪ ಬೇಜಾರಾಯಿತು. ಕ್ಲೀನಾಗಿ ಮೇಂಟೈನ್ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು. ಹೌದು, ನಿರುತ್ತಲಿಂಗಂ ಇಲ್ಲೊಂದು ದೇವಸ್ಥಾನ. ನಿರುತ್ತಲಿಂಗಂ ಇದು ಒಂದು ಪ್ಲೇಸ್, ಒನ್ ಆಫ್ ದ ಪ್ಲೇಸ್. ಅಲ್ಲಿರೋದು ದೇವಸ್ಥಾನ, ಇದು ದೇವಸ್ಥಾನ, ಇಲ್ಲೂ ದೇವಸ್ಥಾನ, 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 ದೇವಸ್ಥಾನ. ಪ್ರತಿ ಹೆಜ್ಜೆಗೂ ದೇವಸ್ಥಾನಗಳು ಸಿಗುತ್ತೆ. ಆ ಥರ ಅನಿಸುತ್ತೆ, ಅಷ್ಟು ದೇವಸ್ಥಾನಗಳಿವೆ. ಇವಾಗ ನಾನಿರೋದು ಇದು ವರ್ಣಲಿಂಗಂ ಅಂತ. ವರ್ಣಲಿಂಗಂಗೆ ಆಲ್ಮೋಸ್ಟ್ ಇವಾಗ 9 ರೀಚ್ ಆಗಿದ್ದೀನಿ. ಇಲ್ಲಿಂದ 9 ಕಿಲೋಮೀಟ್ರ್ ಇವಾಗ ನಡ್ಕೊ ಬಂದಾಯಿತು. ಇಲ್ಲಿಂದ ನೆಕ್ಸ್ಟ್ ಕಂಟಿನ್ಯೂ ಮಾಡಬೇಕು. 9 ಕಿಲೋಮೀಟ್ರ್ ಅಂದರೆ ಓವರಾಲ್ 14 ಕಿಲೋಮೀಟ್ರು. ಇನ್ನೂ 5 ಕಿಲೋಮೀಟ್ರ್ ಪೆಂಡಿಂಗ್ ಇದೆ. ಅಗೈನ್ ಸ್ಟಾರ್ಟ್. ಸುಸ್ತಾಗಿ ಏನಾದರೂ ಕಾಲಿಗೆ ನೋವು ಬಂದರೆ ಮಸಾಜ್ ಚೇರ್ಗಳಿರ್ತವೆ, ಮಸಾಜ್ ಮಾಡ್ಕೊಂಬಿಡಿ. ಇವಾಗ ವಾಯುಲಿಂಗಂ. ವಾಯುಲಿಂಗಂ 8 ಕಿಲೋಮೀಟ್ರ್ ಬ್ಯಾಲೆನ್ಸ್ ಇದೆ. 8 ಕಿಲೋಮೀಟ್ರ್ ಬ್ಯಾಲೆನ್ಸ್, 1 ಕಿಲೋಮೀಟ್ರ್ ಹೋಗ್ಬೇಕು. ಐ ಲವ್ ತಿರುವಣ್ಣಾಮಲೈ. ಅಂತೆ ಚಂದ್ರಲಿಂಗಂ, ಇದು ಚಂದ್ರಲಿಂಗ ದೇವಸ್ಥಾನ. ಚಂದ್ರಲಿಂಗಂ ಇಲ್ಲಿ ನೋಡಿ. ಇವಾಗ ಈ ಒಂದು ಬೆಟ್ಟ ಕಾಣಿಸ್ತಿದೆಯಲ್ಲ, ಈ ಬೆಟ್ಟದ ಸುತ್ತ ನಾವು ಸುತ್ತುತ್ತಿರೋದು ಇವಾಗ. ಟೋಟಲ್ 14 ಕಿಲೋಮೀಟ್ರು ಈ ಬೆಟ್ಟದ ಸುತ್ತ ಬರುತ್ತೆ. ಇಲ್ಲೆಲ್ಲ ನಡ್ಕೊಂಡು ಹೋಗ್ತಿರೋರೆಲ್ಲ ಎಲ್ಲರೂ ವಾಕ್ ಮಾಡ್ತಿರೋರು ಅಂಥವ್ರೆ. ಕಿಲೋಮೀಟ್ರ್ ಬರುತ್ತೆ ಬೆಟ್ಟ. ಕುಬೇರಲಿಂಗಂ, ಇನ್ನೊಂದು ಕುಬೇರಲಿಂಗಂ ಅಂತ. ಇಲ್ಲಿ ನುಗ್ಗಕ್ಕೆ ಒಂದು ಕಲ್ಲಿಟ್ಟಿದ್ದಾರೆ, ಇದಕ್ಕೆ ಇದು ಗೊತ್ತಿಲ್ಲ ನೋಡಿ. ತುಂಬ ಜನ ನುಗ್ಗಿ ಬರ್ತಾ ಇದ್ದಾರೆ. ನುಗ್ಗಕ್ಕೆ ಎಷ್ಟು ಜನ ಅಂದರೆ ಕ್ಯೂ ನೋಡಬೇಕು. ಅಲ್ಲಿವರೆಗೂ ಇದೆ, ಅಲ್ಲಿವರೆಗೂ ಕ್ಯೂ ಇದೆ. ಏನು ನುಗ್ಗೋದು, ಇವಾಗಲೇ ಸುಸ್ತಾಗಿದೆ. ಮತ್ತೆ ನಿಂತ್ಕೊಂಡು ನುಗ್ಗೋಕ್ಕಾಗಲ್ಲ. ಹೊಡ್ತಾ ಇರೋದು ಮತ್ತೆ ಈಗ ಕಂಟಿನ್ಯೂ. ಏನು ಮುಗಿತಾ ಬಂತು ಗುರು. ಯಪ್ಪ, ಕಾಲು ಫುಲ್ಲು ಪೈನು. ಇದೇ ಬ್ಯಾಕ್ಗ್ರೌಂಡ್ ಬೆಟ್ಟ.
ನಾನು ಸ್ವಲ್ಪ ಇನ್ನೊಂದು 2-3 ಕಿಲೋಮೀಟ್ರ್ ಹೋದರೆ ಮುಗೀತು. ಈ ಕಡೆ ಹೋಗಿ ಕ್ರಾಸ್ ಮಾಡಿ ಆ ಕಡೆ ಬೆಟ್ಟ ಟಚ್ ಮಾಡಬೇಕು. ಇದು ಲಾಸ್ಟ್ ಈಶಾನ್ಯ ಲಿಂಗಂ ಹೋಗ್ಬೇಕು. ಇವಾಗ ಎಂಟ್ರಿ ತಗೊಂಡು ಆವಾಗ ಸುಸ್ತಾಗಿ ಹೋಗೈತೆ. ಅದು ಲಾಸ್ಟ್ ಈಶಾನ್ಯ ಲಿಂಗಂ ಲಾಸ್ಟ್. ಇದು ಮುಗಿಸ್ಕೊಂಡು ಡೈರೆಕ್ಟು ಮೇನ್ ದೇವಸ್ಥಾನ ಹೋಗಿ ಎಂಟ್ರಿ ಕೊಡೋದು. ಇದನ್ನು ನೋಡಿಕೊಂಡು ಹೋಗ್ಬೇಕು. ಬಸ್ಸಲ್ಲಿ ಹತ್ರ ಅಂತಲ್ಲ, ಕೊಳಗಳು ಇದೆ. ಏನು ವ್ಯೂ ಗುರು, ಸಕ್ಕಲಾಗಿ ಕಾಣಿಸ್ತೈತೆ. ಇನ್ನೇನು ಹತ್ತತ್ರ ಬಂದ್ವಿ ದೇವಸ್ಥಾನ ಹತ್ರ. ವ್ಯೂ ಮಾತ್ರ ಮಸ್ತಿದೆ ಇದು. ಇವತ್ತು ನನ್ನ ಪಾಡು ಅವಾಗಿನ 1 ಕಿಲೋಮೀಟ್ರು 2 ಕಿಲೋಮೀಟ್ರು 1 ಕಿಲೋಮೀಟ್ರು ಅಂದ್ಕೊಂಡು ಹೋಗ್ತಾನೇ ಇದ್ದೀನಿ. ಎಲ್ಲಿಗೆ ಹೋಗ್ತಿದ್ದೀವೋ ಗೊತ್ತಾಗ್ತಿಲ್ಲ. ಹೋಗ್ತಾನೇ ಇದ್ದೀವಿ. ಸಿಗ್ತಾನೆ ಇಲ್ಲ ಟೆಂಪಲ್. ಎಲ್ಲಿ ಹೋಗೋದು ದೇವ. ಬೆಟ್ಟ ರೌಂಡೇ ಬಂದ್ಬಿಟ್ರಿ ಎತ್ಲಾಗಿ. ಬಿಸಿಲು ಬೇರೆ. ಫೈನಲಿ ಹತ್ತತ್ರ ಬಂದು ಟೆಂಪಲ್ ಹತ್ತತ್ರ. ದೇವ, ಬರೋಷ್ಟೊಳಗೆ ನನ್ನ ಜೀವನ ಸಾಕಾಗೋಯ್ತು. ಅದು ಬರೀ ಕಾಲದಲ್ಲಿ 14-15 ಕಿಲೋಮೀಟ್ರ್ ಆಗುತ್ತೆ ಆಲ್ಮೋಸ್ಟ್. ಫೈನಲಿ ವಾಕ್ ಕಂಪ್ಲೀಟ್ ಮಾಡಾಯಿತು. ಇವಾಗ ಎಂಟ್ರಿ ಕೊಡೋಕ್ಕೆ ನೋಡಬೇಕು ಎಷ್ಟು ರಶ್ ಇದೆ ಏನಂತ. ಓಹೋ ಹೋ ಹೋ ಹೋ, ಏನೋ ಇಷ್ಟೊಂದು ರಶ್ ಐತೆ. ನಡ್ಕೊ ಬಂದಿರೋದಲ್ಲ, ಇವಾಗ ಮತ್ತೆ ಲೈನಿಗೆ ಬೇರೆ ನಿಲ್ಬೇಕು. ಇದು ಭಾರಿ ಕಷ್ಟ ಐತೆ. ನೋಡ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. 10:56, 11 ಗಂಟೆ. ಇನ್ನೂ ಲೇಟ್ ಆಗುತ್ತೆ. ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು ಇಲ್ಲಿಂದನೇ, ರಾಜಗೋಪುರ. ಫೈನಲಿ ಮುಗಿಸಾಯ್ತು. ಫೈನಲಿ ಸುತ್ತಿ ಕಾಲೆಲ್ಲ ನೋವ್ತಾ ಇದೆ. ಈಗ ದರ್ಶನಕ್ಕೆ ಹೋಗಬೇಕು. ಬಟ್ ಹೆವಿ ರಶ್ ಇದೆ. ರಾಜಗೋಪುರ ಇಲ್ಲಿವರೆಗೂ ಕ್ಲೀನಾಗಿ ನಡೀತಾ ಇತ್ತು. ಒಳಗಡೆ ಎಂಟ್ರಿ ಕೊಟ್ಟ ಮೇಲೆ ಒಂದು ಡೈರೆಕ್ಷನ್ ಇಲ್ಲ, ಒಳಗಡೆ ಯಾವ ಥರ ಹೋಗ್ಬೇಕು ಅನ್ನೋದು ಏನಿಲ್ಲ, ಕ್ಲಿಯರ್ ಇನ್ಸ್ಟ್ರಕ್ಷನ್ಸೇ ಇಲ್ಲ. ಹಂಗೆ ಮಾಡಿ ಒಳಗಡೆ ಹೋಗಿ ಕೇಳಿಕೊಂಡು ಒಂದು ಡೈರೆಕ್ಷನ್ ಮ್ಯಾಪೇ ಇಲ್ಲ, ಈ ಥರ ಹೋಗಿ ಏನು ಅನ್ನೋದು ಇರಲಿಲ್ಲ. ಜಸ್ಟ್ ಅದಾದಮೇಲೆ ನೋಡ್ಕೊಂಡು ಒಳಗಡೆ. ಇದು ಅಲ್ಟಿಮೇಟ್ ವ್ಯೂ. ಸಕ್ಕತ್ತಿದೆ. ಫ್ರೀ ದರ್ಶನದ ಲೈನ್ ಇದೆ. ನಾನು ಹೋಗಿದ್ದು ಸಂಡೇ ಆಗಿದ್ದರಿಂದ ಸಿಕ್ಕಾಬಟ್ಟೆ ರಶ್ ಇತ್ತು. ಎಷ್ಟು ರಶ್ ಅಂದರೆ ಸಿಕ್ಕಾಬಟ್ಟೆ. ತುಂಬ ಸ್ಲೋವಾಗಿ ಹೋಗ್ತಿತ್ತು ಲೈನು. ಬಟ್ ಏನೂ ಮಾಡೋಕ್ಕಲ್ಲ, ಆಲ್ರೆಡಿ ಒಳಗಡೆ ಎಂಟ್ರಿ ಆಗಿಬಿಟ್ಟಿದೆ. ಹಾಗಾಗಿ ವೆಯ್ಟ್ ಮಾಡಿ ಹೋದೆ. ಮತ್ತೆ ಎಷ್ಟು ರಶ್ ಇದೆ ಅಂದರೆ, ಇದು ನಾನು ನಿಂತಿರೋದು ಒಂದು ಲೈನು, ಆ ಥರ 4 ಕಡೆ ಲೈನ್ ಇದೆ. ಇನ್ನೇನು ಎಂಡ್ ಆಗುತ್ತೆ ಅಂದ್ಕೊತಿದ್ದೆ, ಲೈನು ಮತ್ತೆ ಸ್ಟಾರ್ಟ್ ಆಗ್ತಿತ್ತು. ಇದು ಆಲ್ಮೋಸ್ಟ್ ನಿಯರ್ ಬಂದೆ ಒಳಗಡೆ. ಅದು ಗೋಪುರ, ಮೇನ್ ಗೋಪುರ ಅಲ್ಲಿರೋದು. ಈ ಕಡೆ ಲೆಫ್ಟ್ ಸೈಡು ಪ್ರಸಾದ ಕೌಂಟ್ ಇತ್ತು. ಅಲ್ಲೇನು ಫ್ರೀಯಾಗಿ ಏನು ಕೊಡಲ್ಲ, ಅಲ್ಲೂ ದುಡ್ಡು ಕೊಟ್ಟೆ ತೊಗೋಬೇಕು. ಇವತ್ತು ನಾನು ಟೋಟಲ್ ವಾಕ್ ಮಾಡಿರೋದು ಗಿರಿವಲಂ ಅಷ್ಟು ಕಡಿಮೆ ಅಂದರೆ ಬರೀ 14-15 ಕಿಲೋಮೀಟ್ರ್ ಅನ್ಕೊತಿದ್ವಿ. ಬಟ್ ಸಿಕ್ಕಾಬಟ್ಟೆ ದೇವ ದರ್ಶನ ಅಂತೂ ಮುಗೀತು. ತುಂಬ ರಶ್ ಇದ್ದಿದ್ದರಿಂದ ಲೇಟಾಗೋಯ್ತು. ಆಲ್ಮೋಸ್ಟು 4 ಕಾಲಾಯಿತು ನಮ್ಮದು ದೇವ್ರ ದರ್ಶನ ಆಗೋದು. ಸೊ ಹಂಗಾಗಿ ಈಗ ಮುಗಿಸಿ ಕೊಡ್ತಾರೆ. ದೇವಸ್ಥಾನ ಒಳಗಡೆ ವೀಡಿಯೋ ಮಾಡೋಕ್ಕೆ ಕೊಡಲ್ಲ, ವೀಡಿಯೋ ಮಾಡ್ತಾಯಿದ್ದೀವಿ. ಇವಾಗ ಇಲ್ಲಿಂದ ಬಸ್ ಸ್ಟ್ಯಾಂಡ್ ಹೋಗಿ, ಬಸ್ ಸ್ಟ್ಯಾಂಡಿಂದ ಬೆಂಗಳೂರು ಬಸ್ ಹತ್ತಿ ಬ್ಯಾಕ್ ಟು ಬೀಚ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್. ಇದು ತಿರುವಣ್ಣಾಮಲೈ ಬಸ್ ಸ್ಟ್ಯಾಂಡು.
ಪ್ರೈವೇಟು ಗೌರ್ಮೆಂಟ್ ಎರಡು ಒಂದೇ ಕಡೆ ಇರೋದು. ದೇವಸ್ಥಾನದಿಂದ ಬಸ್ ಸ್ಟ್ಯಾಂಡಿಗೆ ಬರೋರು ಆಟೋದಲ್ಲಿ 20 ರೂಪಾಯಿ ತೊಗೊತಾರೆ. ಶೇರಿಂಗಲ್ಲಿ ಬನ್ನಿ,